ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗೆ ನೀನು ಬೇಕು ದಿವ್ಯಾ, ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನು ಹೇಳಿರೋ ಸುಳ್ಳಿಗೆ, ನೀನು ನನಗೆ ಮಾಡಿರೋ ಮೋಸಕ್ಕೆ ನಾನು ಯಾವತ್ತೂ ನಿನ್ನ ಜೊತೆ ಇರಲ್ಲ, ಯಾವತ್ತೂ ನಿನ್ನ ಜೊತೆ ಇರಲ್ಲ. ಬೇಬಿ, ಅರ್ಥ ಮಾಡ್ಕೊ. ಮುಟ್ಬೇಡ, ನನ್ನ ಹತ್ರನೂ ಬರಬೇಡ. ಒಂದ್ಸಲ ಹತ್ರ ಬಿಟ್ಕೊಂಡಿದ್ಕೆ ನನ್ನ ಜೀವನನೇ ಹಾಳು ಮಾಡ್ದೆ. ಇವಾಗ ನನ್ನ ಜೀವ ತೆಗಿಯಕ್ಕೆ ನೋಡ್ತಾ ಇದ್ಯಾ? ದಿವ್ಯಾ, ಏನೇ ಆಗಿದೆ ನಿನ್ಗೆ? ಗಂಡನ ಹತ್ರ ಮಾತಾಡೋ ರೀತಿನ ಇದು, ಅಷ್ಟು ಗೊತ್ತಾಗಲ್ವೇನೆ? ಅಮ್ಮ, ಸ್ವಲ್ಪ ಬಾಯಿ ಮುಚ್ಕೊಂಡು ಇಡ್ತೀಯಾ? ನನ್ನ ಜೀವನನೇ ಹಾಳಾಗೋಯ್ತು ಅಂತ ನಾನು ಸಾಯ್ತಾ ಇದ್ದೀನಿ. ಗಂಡನ ಹತ್ರ ಹಾಗೆ ಮಾತಾಡಬಾರ್ದು, ಹೀಗೆ ಮಾತಾಡಬಾರ್ದು ಅಂತ ಪುರಾಣ ಹೊಡಿತಾ ಇದೆಯಲ್ಲ. ದಿವ್ಯಾ, ಅದು ಏಯ್, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ಸಾಯ್ತೀನಿ. ದಿವ್ಯಾ, ಅವನ ಮೇಲೆ ಯಾಕೆ ರೇಗಾಡ್ತಿದ್ಯಾ? ಅವನ ನಿನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮದುವೆ ಅದನ್ನ ನೀನಾಗಿ ನೀನೇ ತಾನೆ ಅವ್ನು ಹಿಂದೆ ಓದಿದ್ದು, ಅದು ನೆನಪಿರ್ಲಿ. ಅಂದ್ರೆ ಅವನು ಮಾಡಿದ ಮೋಸ ಲೆಕ್ಕಕ್ಕೆ ಇಲ್ವಾ? ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ದಿವ್ಯಾ. ನಿನ್ ಬುದ್ಧಿ ನಿನ್ ಕೈಲಿ ಇರ್ಬೇಕಾಗಿತ್ತು. ನಿನಗೆ ದುಡ್ಡು ಕಾಸು ಇರೋನ್ ಬೇಕಾಗಿತ್ತು, ಅದಕ್ಕೆ ಇವನು ಈ ರೀತಿ ನಾಟಕ ಆಡ್ದ. ನೀನು ಎಲ್ರ ಹಾಗೆ ನಿಯತ್ತಾಗಿದ್ದಿದ್ರೆ ಆಗ ಇವನು ನಿಯತ್ತಾಗಿರ್ತಿದ್ನೇನೋ. ಮನುಷ್ಯರು ಕನ್ನಡಿ ಇದ್ದಂಗೆ, ನಾವು ಹೇಗಿರ್ತೀವೋ ಅವರು ಹಾಗೆ ಇರ್ತಾರೆ. ಅಂದ್ರೆ ನಿನಗೂ ಇವನೇ ಹೆಚ್ಚಾಗ್ಬಿಟ್ನ? ನಿನ್ನ ಮಗಳಿಗೆ ಮೋಸ ಮಾಡಿದ್ರು ನೀನು ಇವನನ್ನೇ ವಹಿಸ್ಕೋತಾ ಇದೀಯಾ? ನಾನು ಅವನ ಪರ ವಹಿಸ್ಕೊಳ್ತಿಲ್ಲ ಕಣೆ, ಅವನು ಮಾಡಿದ್ದು ತಪ್ಪೇ. ಆದ್ರೆ ಆ ತಪ್ಪಿಗೆ ಪ್ರಚೋದನೆ ಕೊಟ್ಟಿದ್ದು ನೀನು. ದುಡ್ಡು ಶ್ರೀಮಂತಿಕೆ ಅಂತ ದುರಾಸೆ ಪಟ್ಟು ಮದುವೆ ಮನೆಯಿಂದ ಬೋರ್ಡ್ ಹೋದೆ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು ಕಣೆ. ದಿವ್ಯಾ, ಬಾಲ ತಪ್ಪು ಮಾಡಿರ್ಬೋದು, ಆದರೆ ಅವನ ಪ್ರೀತಿ ಪ್ರಾಮಾಣಿಕವಾದದ್ದು. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಕಣೆ. ಆದರೆ ಪ್ರೀತಿಗೆ ಬೆಲೆ ಕೊಡೋದನ್ನ ಕಲಿಯಮ್ಮ. ಆಗಿದ್ದಾಗೋಯ್ತು ಕಣೆ. ಒಂದ್ಸಲ ನೀವು ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿ, ಮುಂದೇನು ಮಾಡ್ಬೋದು ನೋಡಿ. ಇಷ್ಟೆಲ್ಲ ಆದ್ಮೇಲೂ ಇವನ್ ಜೊತೆ ಕೂತ್ ಮಾತಾಡ್ಬೇಕಾ? ನನಗೇನಮ್ಮ ಇದೆ ಅಂತ ಕರ್ಮ? ನಾನು ಸತ್ರು ಇವನ್ ಮುಖ ನೋಡಲ್ಲ. ನಾಳೆ ಬೆಳಿಗ್ಗೆ 7:30 ಅಷ್ಟೊತ್ತಿಗೆಲ್ಲ ನಾನು ಹೇಳಿದ್ದೆಲ್ಲ ಬಂದ್ಬಿಡ್ಬೇಕು. ಆಮೇಲೆ ಆ ಸ್ವಲ್ಪ ಹೂವು ಹಣ್ಣನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಕಳ್ಸಪ್ಪ, ಮರಿಬೇಡ. ಹಾಂ ಸರಿ, ಥ್ಯಾಂಕ್ ಯು.
ಮತ್ತೇನಾಯ್ತಮ್ಮ ನಿನಗೆ? ನೀವು ಭಾವನ ಹತ್ರ ಆ ರೀತಿ ನಡ್ಕೋಬಾರ್ದಾಗಿತ್ತು. ಆತರ ಪಟ್ಟು ತಪ್ಪು ಮಾಡಿಬಿಟ್ರಿ. ಓ, ನೀನು ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಟಿಯಾ? ಅದೇನು ಕೇಳ್ತೀನಿ. ನೀವು ಒಂದು ದಿನ ಕೂಡ ಭಾವನ್ಗೆ ಎದುರು ಮಾತಾಡಿಲ್ಲ. ಈಗ ರೀತು ವಿಚಾರವಾಗಿ ಇಷ್ಟೊಂದು ಕಟುವಾಗಿ ನಡ್ಕೋಬೇಕಾಗಿತ್ತ? ಅದು ತಪ್ಪಲ್ವಾ? ನೋಡು ಊರ್ಮಿಳಾ, ನಾನು ಅವನ ತಮ್ಮ. ನನ್ನನ್ನು ಅವನು ಬಹಳ ಬೇಗ ಅರ್ಥ ಮಾಡ್ಕೋತಾನೆ. ಇಲ್ಲಿ ನಿನ್ನ ಉಪದೇಶದ ಅವಶ್ಯಕತೆ ನನಗಿಲ್ಲ. ರೀ, ನೀವು ಒಂದ್ಸಲ ಭಾವನ ಹತ್ರ ಮಾತಾಡಿ. ಅವ್ರು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ನೀವು ಅವ್ರ ಹತ್ರ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲಿ ಎಡುತ್ತಾ ಇದ್ದೀರಾ ಅಂತ. ನೋಡು ಊರ್ಮಿಳಾ, ನಾನು ಅಣ್ಣನ ಹತ್ರ ಅಷ್ಟೊಂದು ಕಟುವಾಗಿ ಮಾತಾಡಬಾರ್ದಾಗಿತ್ತು. ಒಪ್ಕೋತೀನಿ. ಹಾಗಂತ ನನ್ನ ಡಿಸಿಷನ್ನು ಬೇರೆ ಯಾರ ಹತ್ರನೂ ಮಾತಾಡೋದ್ರಿಂದ ಯಾವ ಕಾರಣಕ್ಕೂ ಬದಲಾಗಲ್ಲ. ಇದು ನನ್ನ ಮಗಳ ಜೀವನದ ಪ್ರಶ್ನೆ. ಅವಳು ಸಂತೋಷವಾಗಿರಬೇಕು, ಅವಳು ನಗ್ನಾಗ್ತಾ ಇರಬೇಕು. ಅದೇ ನನ್ನ ಉದ್ದೇಶ. ಒಬ್ಬ ತಂದೆಯಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ ಸರಿ ತಪ್ಪು ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಾಗಂತ ನಾನು ಎಡುತ್ತಾನೂ ಇಲ್ಲ. ಹಾಗಾದ್ರೆ ಭಾವನ್ ಮಾತಿಗೆ ನಿಮ್ಮ ಹತ್ರ ಬೆಲೆನೇ ಇಲ್ವಾ? ಯಾರು ಹೇಳಿದರು? ಖಂಡಿತ ಇದೆ. ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆಲ್ಲ ನಮ್ಮ ಅಣ್ಣನೇ ಕಾರಣ. ನನಗೆ ಅವನ ಬಗ್ಗೆ ಪ್ರೀತಿ, ಭಯ, ಭಕ್ತಿ, ಗೌರವ ಎಲ್ಲ ಇದೆ. ಹಾಗೆ ನನ್ನ ಮಗಳ ಬಗ್ಗೆ ಪ್ರೀತಿ, ಮಮತೆ ಎರಡೂ ಇದೆ. ಅವಳ ಜೀವನ ತುಂಬ ಚೆನ್ನಾಗಿರಬೇಕು. ನಾನು ನೋಡಿದ ಹುಡುಗನ ಜೊತೆ ಅವಳು ಮದುವೆ ಆಗಬೇಕು ಅಷ್ಟೇ. ಅಲ್ಲ ರೀ, ಬರೆಯದ ಸಾಲುಗಳ ಅಳಿಸುವ ನೀನು, ಅರಗಿನ ಕನಸುಗಳು ಬಿಸಿಯಾದವೇನು, ಹೆಚ್ಚೇನು ಹೇಳಲಿ ಗೊತ್ತಿಲ್ಲದೂರಿನ ಒಬ್ಬಂಟಿನ, ಉಳಿದೀತೆ ಭಾವಗೀತೆ ನನ್ನೊಂದಿಗೆ, ಮರಳೀತೆ ಊರ ಗಾಳಿ ನಿನ್ನೊಂದಿಗೆ. ಬೇಬಿ, ಮಾತಾಡಲ್ವ ನನ್ನ ಜೊತೆ? ಮಾತಾಡು. ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನೀನು ಹಸಿವು ತಡೆಯಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬೇಬಿ, ಅಂಬ್ಲಿ ಮಾಡ್ಕೊಂಡು ಬರಲ್ಲ? ಕುಡಿದ್ಯಾ? ಸ್ವಲ್ಪ ನೀರಾದರೂ ಕುಡಿ. ನನಗೆ ಗೊತ್ತು ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ. ಅದನ್ನು ಹೇಗೆ ಬೇಕಾದರೂ ತೀರಿಸ್ಕೋ, ಪರವಾಗಿಲ್ಲ. ಆದರೆ ನನ್ನ ಜೊತೆ ಮಾತಾಡದೆ ಮಾತ್ರ ಇರಬೇಡ. ಇವಾಗ ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಅಮ್ಮನೇ ಹೇಳಿದ್ರಲ್ವಾ ಬೇಬಿ, ಆಗಿದ್ದಾಗೋಯ್ತು. ಗಂಡ ಹೆಂಡತಿ ಕೂತ್ಕೊಂಡು ಮುಂದೆ ಏನು ಅಂತ ಯೋಚನೆ ಮಾಡಿ ಅಂತ. ಅವ್ರು ಅವತ್ತೇ ಕಾರ್ತಿಕ್ನ ಮದುವೆ ಆಗು ಅಂತ ಹೇಳಿದ್ರು.
ನಾನು ಅವ್ರ ಮಾತು ಕೇಳಿದ್ನಾ? ಇಲ್ಲ. ಇನ್ನೀಗ ನಿನ್ನ ಬಂಡವಾಳ ಗೊತ್ತಾದ್ಮೇಲೆ ಅವ್ರ ಮಾತು ಕೇಳ್ತೀನ? ಹೋಗ್ತಾ ಇರು. ತಪ್ಪಾಗಿದೆ ಸರಿ, ಆದರೆ ಅದನ್ನೇ ಸಾಧಿಸ್ತಾ ಹೋದರೆ ನಮ್ಮ ಮುಂದಿನ ಭವಿಷ್ಯ ಏನು ಬೇಬಿ? ಅದನ್ನು ಯೋಚನೆ ಮಾಡಬೇಕಲ್ವಾ? ಭವಿಷ್ಯ? ನಮ್ಮಿಬ್ರಿಗೆ ಯಾವುದೋ ಭವಿಷ್ಯ? ಗಂಡ ಹೆಂಡತಿ ಅಂದಮೇಲೆ ಜೀವನದಲ್ಲಿ ಒಬ್ಬರನ್ನೊಬ್ರು ಕ್ಷಮಿಸಿ ಮುಂದೆ ಹೋಗ್ತಾ ಇರಬೇಕು. ಆಗಲೇ ಲೈಫ್ ಚೆನ್ನಾಗಿರೋದು. ಯಾವನೋ ಗಂಡ, ಯಾವಳ ಹೆಂಡತಿ? ಇಲ್ಲದೆ ಇರೋ ಸಂಬಂಧ ಕಟ್ಕೊಂಡು ನನ್ನ ಹತ್ರ ಬಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತು ದಿವ್ಯಾ, ನೀನು ನನ್ನ ಪ್ರೀತಿ ಮಾಡ್ತೀನಿ ಅಂದಿದ್ದು, ಮದುವೆ ಆಗ್ತೀನಿ ಅಂದಿದ್ದು ಎಲ್ಲನೂ ನನ್ನ ಹತ್ರ ದುಡ್ಡಿದೆ ಅಂತ. ಆದರೆ ನನ್ನ ಹತ್ರ ಅದು ಯಾವುದೂ ಇಲ್ಲ. ಆದರೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅರ್ಥ ಮಾಡ್ಕೋ ಪ್ಲೀಸ್. ಪ್ರೀತಿ ಅಂತೆ ಪ್ರೀತಿ? ಬಾಯಿ ಮಾತಿಗೆ ಪ್ರೀತಿ ಇದ್ರೆ ಸಾಲದು. ದುಡ್ಡಿದ್ರೇನೆ ಪ್ರೀತಿ ದುನಿಯಾ ಎಲ್ಲ. ಅಲ್ಲ ಬೇಬಿ, ಜಾಸ್ತಿ ಮಾತಾಡ್ಬೇಡ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ನಿನ್ ಎದುರುಗಡೆ ಇದ್ರೆ ಮೈಯಲ್ಲಿ ಚೇಳ್ ಬಿಡ್ಕೊಂಡಾಗ ಆಗತ್ತೆ. ಹೋಗ್ತಾ ಇರೋ. ಹೋಗು ಅಂದೆ. ರೀ ರೀ, ಒಂದು ನಿಮಿಷ ನಿಂತ್ಕೊಳ್ಳಿ ರೀ. ನೀನೇನು ಮಾಡ್ತಿದ್ಯಾ ಇಲ್ಲಿ? ಓ, ನಾವು ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾ ಇದೆಯಾ? ಯಾಕೆ? ಏನು ಮಾಡ್ತೀಯ ಕೇಳಿಸ್ಕೊಂಡು? ನಿನ್ನ ಹತ್ರ ಏನು ಪರಿಹಾರ ಇದೆ ಇದಕ್ಕೆ? ಅದು ಯಾವ ಘಳಿಗೆಯಲ್ಲಿ ನಮ್ಮ ಮನೇಲಿ ಕಾಲಿಟ್ಟಿಯೋ, ನಮ್ಮ ಮನೇನ ನರ್ಕ ಮಾಡಿಬಿಟ್ಟಿಯಲ್ಲೇ. ದಿನ ಒಂದಲ್ಲ ಒಂದು ರಗಳೆ ಜಗಳ ತಪ್ಪಿದ್ದಲ್ಲ. ನಾನೇನು ಮಾಡಿದೆ ಸೀತಮ್ಮ? ಏನು ಮಾಡಿದ್ಯಾ? ಅಣ್ಣ ತಮ್ಮರ ಮಧ್ಯೆನೇ ತಂದು ಇಟ್ಬಿಟ್ಟಿಯಲ್ಲ. ನೀನೇ ತಾನೇ ಆ ಹುಡುಗನ ಕರ್ಕೊಂಡು ಬಂದು ರಿತುಗೆ ಪರಿಚಯ ಮಾಡಿಸಿದ್ದು. ಇಲ್ಲ ಅಂದಿದ್ರೆ ಈ ವಿಷಯ ಇಲ್ಲಿವರೆಗೂ ಹೋಗ್ತಾನೆ ಇರಲಿಲ್ಲ. ನಿನಗಾದ್ರೂ ಬುದ್ಧಿ ಬೇಡವಾ ಲಕ್ಷ್ಮಣ? ಜನ ನಮ್ಗಳ ಮಧ್ಯೆ ಮನಸ್ತಾಪ ತರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅವ್ರ ಬೆಂಕಿಗೆ ನಾವು ತುಪ್ಪ ಸುರಿದ್ರೆ ಏನಾಗತ್ತೆ ಹೇಳು? ನಮ್ಮ ಮನೆ ಧಗಧಗ ಅಂತ ಉರಿದು ಹೋಗುತ್ತೆ. ಯಾವುದೋ ವಿಷಯಕ್ಕೆ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀರಮ್ಮ? ಒಳಗಡೆ ನಡೆದಿದ್ದಕ್ಕೂ ಸತ್ಯನ್ಗೂ ಏನಮ್ಮ ಸಂಬಂಧ? ಇವಳೇ ತಾನೇ ಎಲ್ಲದಕ್ಕೂ ಮೂಲ. ಚಿಕ್ಕಮಾವ, ನೀವ್ಯಾಕೆ ರಾಯರ ಹತ್ರ ಅಷ್ಟೊಂದು ಕಟುವಾಗಿ ಮಾತಾಡಿದ್ರಿ? ಇದು ನನ್ನ ಮಗಳ ಮದುವೆ ವಿಚಾರ. ಇದರಲ್ಲಿ ನನಗೆ ಯಾರ ಸಲಹೆನೂ ಬೇಕಾಗಿಲ್ಲ. ಅಂದ್ರೆ ಏನು ಲಕ್ಷ್ಮಣ? ನಿಮ್ಮಣ್ಣ ನಿನಗೆ ಯಾರೋ ಆಗ್ಬಿಟ್ರ? ರಿತು ವಿಚಾರದಲ್ಲಿ ಅವ್ರು ಏನು ಹೇಳೋ ಹಾಗೇನೇ ಇಲ್ವಾ? ಹಾಗಂತ ಈ ಎಂಗೇಜ್ಮೆಂಟ್ ನಿಲ್ಲಿಸು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅದಕ್ಕೆ ಅದನ್ನೇ ನಿಧಾನಕ್ಕೆ ಹೇಳ್ಬೋದಾಗಿತ್ತಲ್ಲ ಲಕ್ಷ್ಮಣ. ಅಣ್ಣನಿಗೆ ಎದುರುತ್ರ ಕೊಡುವಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು. ಹಾಗೆ ಮಾತಾಡಿದ್ದಕ್ಕೆ ಅವ್ರಿಗೆ ಬೇಜಾರಾಯ್ತು. ಹೇಗೆ ಕೋಪ ಮಾಡ್ಕೊಂಡು ಹೊಟ್ಟೋದ್ರು ನೋಡು. ತಮ್ಮನಾಗಿ ನಾನು ಮಾಡ್ತಾ ಇರೋದು ತಪ್ಪು ಅದಕ್ಕೆ. ಆದರೆ ಒಬ್ಬ ತಂದೆಯಾಗಿ ನಾನು ಮಾಡ್ತಾ ಇರೋದು ಅಷ್ಟೇ ಸರಿಯಾಗಿದೆ. ನಾಳೆ ರಿತು ಎಂಗೇಜ್ಮೆಂಟ್ ನಡೆಯುತ್ತೆ.
ಅಪ್ಪ ಬಂದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡ್ವಿ. ಆದರೆ ಚಿಕ್ಕಪ್ಪ ನೋಡಿದ್ರೆ ಅಪ್ಪನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರಲ್ಲ ಸತ್ಯ. ಸೀತಮ್ಮ ಇದಕ್ಕೆಲ್ಲ ಕಾರಣ ನಾನೇ ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆಲ್ಲ ನೀನು ಹೇಗೆ ಕಾರಣ ಆಗ್ತೀಯ ಸತ್ಯ? ಅಮ್ಮ ಏನೋ ಕೋಪದಲ್ಲಿ ಹಾಗೆ ಮಾತಾಡಿದ್ದಾರೆ. ಅಪ್ಪ ಹೇಳಿದ್ರು ಅಪ್ಪ ಒಪ್ಕೋತಿಲ್ಲ ಅಂದಮೇಲೆ ನಾಳೆ ಎಂಗೇಜ್ಮೆಂಟ್ ಆಗೇ ಆಗುತ್ತೆ. ಯಾರೂ ಅದನ್ನು ತಡೆಯೋಕ್ಕಾಗಲ್ಲ. ಆದರೆ ನಾನು ರಾಖಿನ ಬಿಟ್ಟು ಬೇರೆ ಯಾರ ಜೊತೆನೂ ಎಂಗೇಜ್ಮೆಂಟ್ ಮಾಡ್ಕೊಳ್ತಿಲ್ಲ. ರಿತು ರಿತು ನಾಳೆ ಎಂಗೇಜ್ಮೆಂಟ್ ನಡೀತಾ ಇಲ್ಲ ಅಷ್ಟೇ. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಿಂತ್ಕೊಳ್ಳೋದಿಲ್ಲ, ನಡೆಯುತ್ತೆ. ನೋಡೋಣ, ಇದು ನನ್ನ ಮಗಳ ವಿಚಾರ. ಸರಿಯಾಗಿ ಯೋಚನೆ ಮಾಡೇ ನಾನೇ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಮಗಳ ವಿಚಾರಕ್ಕೆ ಯಾರೇ ಅಡ್ಡ ಬಂದ್ರು ನಾನು ಹೀಗೇನೆ ಮಾತಾಡೋದು. ರಾಯರೇ. ಓ ಸತ್ಯ, ಮಾಮ ಕೂತ್ಕೋ. ಪರವಾಗಿಲ್ಲ ರಾಯರೇ, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಚಿಕ್ಕ ಮಾವ ಹಾಗಂದ್ರು ಅಂತನಾ? ಇಲ್ಲಮ್ಮ ಸತ್ಯ, ಅವನು ನನ್ನ ತಮ್ಮ. ಅಣ್ಣ ತಮ್ಮಂದ್ರ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅವನೇನೋ ಅಂದ ಅಂತ ನನಗೇನು ಬೇಜಾರಿಲ್ಲ ಕಣಮ್ಮ. ಆದರೆ ನನ್ನ ಮಗಳು ನನ್ನ ನಿರ್ಧಾರನೇ ಕೊನೆಯದು ಅಂತಂದು ಹೇಳಿಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಮನಸ್ಸಿಗೆ ಏನೋ ಕಸಿವಿಸಿ ಆಯಿತು. ಅಲ್ಲಮ್ಮ, ರೀತು ಅವಳಿಗೆ ಮಾತ್ರ ಮಗಳ, ನನ್ನ ಮಗಳಲ್ವಾ? ಅವಳ ವಿಚಾರದಲ್ಲಿ ನಾನು ತಲೆ ಹಾಕಬಾರ್ದ? ರಾಯರೇ, ನೀವಿಲ್ಲದೆ ಇದ್ದಾಗ ಮನೇಲಿ ಏನೇನೋ ಘಟನೆಗಳಾಗೋಯ್ತು. ಚಿಕ್ಕ ಮಾವ ಅದೇ ಟೆನ್ಷನಲ್ಲಿದ್ದಾರೆ. ಅದಕ್ಕೆ ಕೋಪದಲ್ಲಿ ಹಾಗೆ ಮಾತಾಡಿರ್ಬೋದು. ನೀವು ಬೇಜಾರು ಮಾಡ್ಕೋಬೇಡಿ. ಇನ್ನೆಲ್ಲಿ ಸಮಾಧಾನ ಸತ್ಯ? ಗುರುಗಳು ಈ ನಿಶ್ಚಿತಾರ್ಥ ಬೇಡವೇ ಬೇಡ, ಇದರಿಂದ ಮುಂದೆ ಅಪಾಯ ಇದೆ ಅಂತ ಹೇಳಿದ್ದಾರೆ. ಆದರೆ ಲಕ್ಷ್ಮಣ ಈಗ ಯಾರ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ನನಗಂತೂ ಏನು ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲಮ್ಮ. ನಿಮ್ಮ ಅತ್ತೇನು ಅವನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾಳೆ. ಹೀಗೆ ಮುಂದುವರೆದ್ರೆ ಹೆಚ್ಚು ಕಮ್ಮಿ ಆದರೆ ಯಾರಮ್ಮ ಹೊಣೆ? ಖಂಡಿತವಾಗ್ಲೂ ಆ ಥರ ಏನೂ ಆಗಲ್ಲ ರಾಯರೇ. ನೀವು ಆದಷ್ಟು ನೆಮ್ಮದಿಯಾಗಿರಿ. ಬೇಡದೆ ಇರೋದನ್ನ ತಲೆಗೆ ಹಚ್ಕೋಬೇಡಿ. ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಹೇಳಿ, ಅದರ ಕಡೆ ಗಮನ ಕೊಡಿ. ಇನ್ನೂ ಈ ಜೀವ ಬದುಕಿ ಏನಾಗಬೇಕಾಗಿದೆ ಬಿಡಮ್ಮ. ಯಾಕೋ ನಮ್ಮ ಮನೆಯಾಗಿ ಉಳಿದಿಲ್ಲ ಅಂತ ಅನಿಸ್ತಾ ಇದೆ. ಇದನ್ನೆಲ್ಲ ನೋಡೋದಕ್ಕಿಂತ ನಾನು ಹೋಗಿಬಿಟ್ರೇನೆ ವಾಸಿ ಅಂತ ಅನಿಸ್ತಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ರಾಯರೇ. ನೀವೇ ಈ ಮನೆ ಶಕ್ತಿ. ನೀವಿಷ್ಟು ಕುಕ್ಕೋದ್ರೆ ನಮಗೆಲ್ಲ ಶಕ್ತಿ ತುಂಬೋರು ಯಾರು? ಜೀವನದಲ್ಲಿ ಎಂತೆಂಥ ಕಷ್ಟಗಳೆಲ್ಲ ನೋಡಿರ್ತೀರ. ಅದ್ರ ಮುಂದೆ ಇದೆಲ್ಲ ಯಾವುದು ರಾಯರೇ? ಹಾಗೆಲ್ಲ ನನ್ನ ಜೊತೆ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತಮ್ಮ ಇರ್ತಿದ್ದ. ಈಗ ಅವನೇ ಇಲ್ಲ. ಪವರು, ಶಕ್ತಿ ಯಾವುದು ಇಲ್ವಂತಾಗ್ಬಿಟ್ಟಿದೆ. ಅವನೇ ಇಲ್ಲ ಅಂತಂದಮೇಲೆ ಈ ರಾಮಚಂದ್ರನಿಗೆ ಏನೂ ಬೆಲೆ ಇಲ್ಲ. ಯಾವುದೋ ಕೆಟ್ಟ ಗಳಿಗೆ ರಾಯರೇ. ಚಿಕ್ಕ ಮಾವಂಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ? ಖಂಡಿತವಾಗ್ಲೂ ಇದೆ.
ಈ ಮನೇಲಿ ಎಲ್ಲರೂ ಅವ್ರವ್ರ ಕಾಲ ಮೇಲೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ನೀವು ತೋರಿಸಿದ ಪ್ರೀತಿ ಮಾರ್ಗದರ್ಶನನೇ ಇದಕ್ಕೆಲ್ಲ ಕಾರಣ. ಹೀಗಿರುವಾಗ ನೀವು ಇಷ್ಟೊಂದು ಕುಗ್ಗಿ ಹೋಗೋದನ್ನು ನನ್ನ ಕೈಯಿಂದ ನೋಡೋಕ್ಕಾಗಲ್ಲ ರಾಯ್ರೆ. ಈಗೇನು ಗುರುಗಳ ಮಾತು ಮೀರಿ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ, ಏನಾದರೂ ಅನಾಹುತ ಆದರೆ ಅಂತ ತಾನೇ ನಿಮ್ಮ ಭಯ? ಅದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡಿ. ಸತ್ಯ ಇರೋವರೆಗೂ ಈ ಕೋಟೆ ಮನೆ ಮಾನ ಮರ್ಯಾದೆ ಘನತೆಗೆ ಧಕ್ಕೆ ಆಗೋದಕ್ಕೆ ನಾನು ಬಿಡಲ್ಲ. ನನ್ನನ್ನು ನಂಬಿರಾಯ್ರೆ. ಸತ್ಯ, ನಿನ್ನ ಮೇಲೆ ಆ ನಂಬಿಕೆ ಭರವಸೆ ಎರಡೂ ಇದೆ ಕಣಮ್ಮ. ಹಾಗಿದ್ರೆ ಈ ಚಿಂತೆ ಎಲ್ಲ ಬಿಟ್ಟು ನಗ್ನಗ್ತಾ ಇರಿರಾಯ್ರೆ. ನೀನು ಇಷ್ಟು ಹೇಳಿದೆಯಲ್ಲ, ಈಗ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಕಣಮ್ಮ. ಸರಿ ರಾಯ್ರೆ, ನೀವು ರೆಸ್ಟ್ ಮಾಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿಯಮ್ಮ.